ಇವತ್ತಿಬ್ಬರು ಮಂತ್ರಿಗಳು ಕರೆದಿದ್ದೀರಿ ಅಲ್ವಾ? ಅವ್ರು ಬಂದೇ ಇಲ್ಲ. 4 ಸಮಾಜದ ಮಂತ್ರಿಗಳು ಕರೆದು ನಮ್ಮ ನಾಯಕತ್ವದಲ್ಲಿ ಸಿಎಂ ಹತ್ರ ಒಂದು ಅರ್ಜೆಂಟ್ ಮೀಟಿಂಗ್ ಮಾಡ್ತಿದ್ದೀವಿ. ಅವ್ರು ಒಪ್ಕೊಂಡು ಬರೋದಾದ್ರೆ ನಂದೇನು ತಕರಾರಿಲ್ಲ. ನೋಡಿ, ಇವತ್ತು ಇಬ್ಬರು ಮಂತ್ರಿಗಳು ಕರೆದಿದ್ರಿ, 2 ಮಂತ್ರಿಗಳು ಬಂದಿಲ್ಲ. ನೆಕ್ಸ್ಟ್ ಬರ ಮಾಡ್ತೀವಿ ಸರ್. ಗೊತ್ತಿಲ್ಲಪ್ಪ, ಹೇಳದೆ ನಾನು. ಇವತ್ತು 2 ಮಂತ್ರಿಗಳು ಕರೆದಿದ್ರಿ ಅಲ್ವಾ? ಅವ್ರು ಬಂದೇ ಇಲ್ಲ. ಸಾಹೇಬರಿದ್ರೆ ನಮ್ದೇನಿಲ್ಲ, ಅದು ಬೇರೆ ವಿಚಾರ. ಅಲ್ಲಿ ಈಗ ಮುನಿಯಪ್ಪನವ್ರ ಹತ್ರನೇ ಸಮಾಜ ಕಲ್ಯಾಣ ಇದೆ, ಹೋರಾಟ ಮಾಡಿ ತಗೊಂಡಿದ್ದಾರೆ. ಅದು ಬೇರೆ ವಿಚಾರ. ಅವ್ರಿಗೆ ನೀವೆಲ್ಲ ಶಕ್ತಿ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಬಟ್ ಯಾರನ್ನೂ ಅನ್ಯಾಯ ಆಗಬಾರ್ದು, ಯಾರಿಗೂ ಅನ್ಯಾಯ ಆಗಬಾರ್ದು. ಎಲ್ರಿಗೂ ನ್ಯಾಯ ಸಿಗ್ಬೇಕು. ಅದೇ ಸಾಮಾಜಿಕ ನ್ಯಾಯ. ಆ ಕೆಲಸ ನೀವು, ನಿಮ್ಮ ಹಿಂಬಾಲಕರು ಮತ್ತೆ ಸಮುದಾಯ, ಸಮಾಜ ಇದು ಮಾಡಿ ಸರ್. 5 ಸಮಾಜ ಒಟ್ಟೊಟ್ಟು ಹೋಗ್ತೀವಿ ನಾವು. SC ST ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಇಟ್ಕೊಂಡಿದ್ದೀನಿ. ನಮ್ಮ ಜೊತೆಗೆ ಹೆಗಲ್ ಕೊಡ್ರಿ ಸಾಕು. ನಮ್ಮ ಜೊತೆಗೆ ನಾನು ಒಳ ಮೀಸಲಾತಿ ಪರ ಇದ್ದೇ ಇರ್ತೀನಿ. ನಾನು ಸಂಬಂಧಪಟ್ಟಂತ ಮುಖ್ಯಮಂತ್ರಿಗಳ ಜೊತೆ, ಮಂತ್ರಿಗಳ ಜೊತೆ ಮಾತಾಡುತ್ತೇನೆ. ಅಂತ ಹೇಳ್ತಾ ನೀವು ಹೇಳೋದು ಇಲ್ಲಿ ಹೇಳ್ತೀನಿ ಅಂತಲ್ಲ, ಈವನ್ ಅದರ್ವೈಸ್ ನಾನು ಸಾಮಾಜಿಕ ನ್ಯಾಯ ಪರ ಇದ್ದೇ ಇರ್ತೀನಿ. ಮುಂದಿನ ದಿನಗಳಲ್ಲಿ ಮಾದಿಗರಿಗೆ ರಾಜಕೀಯ ಶಕ್ತಿ ಹೆಚ್ಚು ಕೊಡಿ ಸರ್. ಮಾದಿಗರಿಗೆ ರಾಜಕೀಯ ಶಕ್ತಿ ಬರಂಗೆ ಹೆಚ್ಚು ಅವಕಾಶ ಕೊಡಿ. ತಮ್ಮ ಕಾಲದಲ್ಲಿ 28ಕ್ಕೆ ನೋಡೋಣ. ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿ ಇದನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀನಿ ಅಂತ ಹೇಳ್ತಾ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಜಗಜೀವನ್ ರಾಮ್ ಅವರು, ಕೃಷ್ಣಪ್ಪನವರು